ಹಲೋ ನಮಸ್ಕಾರ, ವೆಲ್ಕಮ್ ಟು ಅಭಿಮಿ ವ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ಹೇಗೆ ಮನೇಲಿ ಪುಟ್ಟು ಮಕ್ಳಿಗೆ ನೀವೇ ಚಾಕ್ಲೇಟ್ ಮಾಡ್ಕೊಡ್ಬೋದು. ಹೊರಗಡೆಯಿಂದ ಬಂದಿದ್ದ ಚಾಕ್ಲೇಟ್ ಅಷ್ಟು ಒಳ್ಳೇದಲ್ಲ ಹೆಲ್ತ್ಗೆ, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಬಟ್ ಮನೆಯಲ್ಲಿ ಯಾವ ರೀತಿ ಹೆಲ್ತಿಯಾಗಿ ಚಾಕ್ಲೇಟ್ ಮಾಡ್ಬೋದು ಅನ್ನೋ ತುಂಬಾ ಸಿಂಪಲ್ ರೆಸಿಪಿನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಪುಟ್ಟು ಮಕ್ಳಿಗೆ ಚಾಕ್ಲೇಟ್ ಅಂದ್ರೆ ಎಷ್ಟು ತಿಂಗಳು ಮಕ್ಳಿಗೆ, ಎಷ್ಟು ವರ್ಷದ ಮಕ್ಳಿಗೆ, ನೀವು ಸಾಲಿಡ್ ಶುರು ಮಾಡಿದ ನಂತರ 1 ಮಂತ್ ಬಿಟ್ಟು ಯಾವಾಗ ಡ್ರೈ ಫ್ರೂಟ್ ಶುರು ಮಾಡ್ತೀರಾ ಆವಾಗಿಂದ ಈ ಚಾಕ್ಲೇಟ್ಸ್ ನ ಮಕ್ಳಿಗೆ ಕೊಡ್ಬೋದು. 7+ ಮಂತ್ಸ್ ಈ ಚಾಕ್ಲೇಟ್ ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಓಕೆ, ನಾನಿಲ್ಲಿ ಗೋಡಂಬಿ 2 ಸ್ಪೂನು, ಬಾದಾಮಿ 2 ಸ್ಪೂನು, ಹಾಗೆ ಒಂದು 5ರಿಂದ 6 ಖರ್ಜೂರ ಒಳಗಡೆ ಎಲ್ಲ ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ಬಾದಾಮಿನ ರೋಸ್ಟ್ ಮಾಡ್ಕೊಳ್ತಾ ಇದೀನಿ, ಹಾಗೆ ಗೋಡಂಬಿನ ಸಪ್ರೇಟ್ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದೀನಿ. ಯಾಕಂದ್ರೆ ಗೋಡಂಬಿ ಬೇಗ ರೋಸ್ಟ್ ಆಗುತ್ತೆ, ಅದಕ್ಕೆ ಸಪ್ರೇಟ್ ಆಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಬಾದಾಮಿನ ಗೋಡಂಬಿನ ನಾನು ಪೌಡರ್ ಮಾಡ್ಕೊಳ್ತೀನಿ. ಇಲ್ಲಿ ಯಾಕೆ ಬೇರೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಲ್ಲ ಅಂದ್ರೆ, ನಾವು 1 ವರ್ಷದ ಒಳಗಿನ ಮಕ್ಳಿಗೂ ಸಹ ಇದನ್ನ ಕೊಡಬಹುದು. ಆದ್ರಿಂದ ಈ 3 ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ತಾ ಇರೋದು. ಈಗ ಬಾದಾಮಿ ಗೋಡಂಬಿ ಪೌಡರು ಸರ್ಲಾಕ್ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಹಾಗೆ ಖರ್ಜೂರನ ಸಪರೇಟ್ ಆಗಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಈಗ ಈ 3 ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದೀನಿ. 1ರಿಂದ 2 ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕು. 1ರಿಂದ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಅದನ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ನೀವು ಇದನ್ನ ಯಾವ ಶೇಪ್ ಬೇಕಾದ್ರೂ ಮಾಡಿಟ್ಕೋಬಹುದು, ಅಥವಾ ನಿಮ್ಮ ಹತ್ರ ಮೌಲ್ಡ್ಸ್ ಇದೆ ಅಂತಂದ್ರೆ ಮೌಲ್ಡ್ಗೆಲ್ಲ ಹಾಕಿ ಬೇರೆ ಬೇರೆ ಡಿಫ್ರೆಂಟ್ ಶೇಪ್ಸ್ ಸಹ ಮಾಡ್ಕೋಬಹುದು. ಇದನ್ನ ನೀವು 1 ವೀಕ್ ವರೆಗೂ ಸ್ಟೋರ್ ಮಾಡ್ಬೋದು. ಬಟ್ ನೀವು ಪೌಡರ್ ಏನ್ ಮಾಡಿ ಇಟ್ಕೊಂಡಿರ್ತೀರಾ, ಬಾದಾಮಿ ಮತ್ತೆ ಗೋಡಂಬಿ ರೋಸ್ಟ್ ಮಾಡಿರೋ ಪೌಡರ್, ಅದನ್ನ ಸ್ವಲ್ಪ ಲಾಂಗ್ ಟರ್ಮ್ ಸ್ಟೋರ್ ಮಾಡ್ಬೋದು. ಖರ್ಜೂರನ ಫ್ರೆಶ್ ಆಗಿ ಮಿಕ್ಸಿಗೆ ಹಾಕಿ ನೀವು ಅದನ್ನ ಎವ್ರಿ ವೀಕ್ ಚಾಕ್ಲೇಟ್ಸ್ ತರ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಈ ತರ ಚಿಕ್ಕ ಸೈಜ್ ಇಂದು 1 ಚಾಕ್ಲೇಟ್ ಎವ್ರಿ ಡೇ ಕೊಟ್ರೆ ಸಾಕು. ಇದು ಒಳ್ಳೆ ಪ್ರೋಟೀನ್ ಸೋರ್ಸ್ ಸಹ ಆಗಿರುತ್ತೆ. ಇದು ಓವರ್ ಆಗಿ ಕೊಟ್ರೆ ಅವ್ರಿಗೆ ಡೈಜೆಷನ್ ಕೆಪಾಸಿಟಿ ಇರಲ್ಲ. ಸೊ 1 ಮೋರ್ ದೆನ್ ಎನಫ್. ಸೊ ಮೊದಲನೇದಾಗಿ ಈ ಚಾಕ್ಲೇಟ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಒಂದು 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು. ನೀವು 1 ವೀಕ್ ಆಗೋಷ್ಟು ಚಾಕ್ಲೇಟ್ ಮಾಡಿ ಇಟ್ಕೋಬಹುದು. ತುಂಬಾ ಫ್ರೆಶ್ ಆಗಿ ಚಾಕ್ಲೇಟ್ ಮಾಡಿ 1 ವೀಕ್ ತನಕ ಯೂಸ್ ಮಾಡಿ. 1 ವೀಕ್ ಗಿಂತ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದ್ರೆ ಇದರಲ್ಲಿ ನಾವು ಒಂದಷ್ಟು ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡೋದ್ರಿಂದ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮಕ್ಳಿಗೆ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಡಕ್ಕೆ ಟ್ರೈ ಮಾಡಿ. ಬಟ್ ನೀವು ಈ ಚಾಕ್ಲೇಟ್ಗೆ ಯೂಸ್ ಮಾಡೋ ಪೌಡರ್ ಏನಿರುತ್ತೆ, ಆ ಪೌಡರ್ ನ ನೀವು ಮಾಡಿಟ್ಕೊಂಡು ಎವ್ರಿ ವೀಕ್ ಅದಕ್ಕೆ ಡೇಟ್ಸ್ ನ ಆಡ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು. ಓಕೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ಸಿಂಪಲ್ ಆಗಿ 5 ನಿಮಿಷದ ಒಳಗೆ ನೀವು ನಿಮ್ ಮಕ್ಳಿಗೆ ಚಾಕ್ಲೇಟ್ ಮಾಡಬಹುದು ಅನ್ನೋದನ್ನ ತೋರಿಸಿದೀನಿ. ಸೊ ಇದನ್ನ ನೀವು ನಿಮ್ ಮಕ್ಳಿಗೆ ಮಾಡ್ಕೊಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ದಟ್ ಅವ್ರ ಮಕ್ಳಿಗೆಲ್ಲ ಚಾಕ್ಲೇಟ್ಸ್ ನ ಮನೇಲೆ ಮಾಡ್ಕೊಳ್ಬಹುದು, ಎಲ್ಲರೂ ಹೆಲ್ತಿ ಆಗಿರ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಅಲ್ಲಿವರೆಗೂ ಧನ್ಯವಾದ. ಬಾಯ್, ಟೇಕ್ ಕೇರ್.